ತುಮಕೂರು ಶ್ರೀರಾಮ ಮಂದಿರದ ಮೇಲೆ ಜಿಲ್ಲಾಡಳಿತದ ಕಣ್ಣು ಬಿದ್ದಿದೆ. ಎಸ್, ಶ್ರೀರಾಮ ಮಂದಿರಕ್ಕೆ ವ್ಯವಸ್ಥಾಪನಾ ಸಮಿತಿ ರಚನೆಗೆ ನೋಟಿಫಿಕೇಶನ್. ಜಿಲ್ಲಾಡಳಿತದ ಈ ನಡೆಗೆ ರಾಮ ಮಂದಿರ ಭಕ್ತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರು ನಗರದ ಕೆಆರ್ ಬಡಾವಣೆಯಲ್ಲಿರುವಂತಹ ದೇವಸ್ಥಾನ, ರಾಮ ಮಂದಿರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಭಕ್ತರು ಮುಂದಾಗಿರ್ತಾರೆ. ಪಾವಗಡದ ಜಪಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಜೀರ್ಣೋದ್ಧಾರಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅನುಮತಿಯನ್ನ ನೀಡಿದರು. ಪರಿಶೀಲನೆಯನ್ನ ನಡೆಸಿ ವರದಿ ಸಲ್ಲಿಕೆಗೆ ಮುಜರಾಯಿ ಆಯುಕ್ತರಿಗೆ ಆದೇಶವನ್ನ ನೀಡಿದರು. ಅಂದಾಜು 10 ಕೋಟಿ ವೆಚ್ಚದಲ್ಲಿ ರಾಮ ಮಂದಿರ ಜೀರ್ಣೋದ್ಧಾರಕ್ಕೆ ಭಕ್ತರು ನಿರ್ಧರಿಸಿದ್ದಾರೆ. ಸಚಿವರಿಂದ ಅದಕ್ಕೆ ಅನುಮತಿಯೂ ಕೂಡ ಸಿಕ್ಕಿದೆ. ಆದರೆ ಈಗ ನೋಡ್ತಾ ಹೋದ್ರೆ ಈ ರಾಮ ಮಂದಿರಕ್ಕೆ ಜಿಲ್ಲಾಡಳಿತದ ಕಣ್ಣು ಬಿದ್ದಿದೆಯಾ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಶ್ರೀರಾಮ ಮಂದಿರ ದಿಢೀರ್ ನೋಟಿಫಿಕೇಶನ್ ಅನ್ನ ಹೊರಡಿಸಿದೆ ಜಿಲ್ಲಾಡಳಿತ. ಸಿ ದರ್ಜೆ ದೇವಸ್ಥಾನಕ್ಕೆ ವ್ಯವಸ್ಥಾಪನಾ ಸಮಿತಿ ರಚನೆಗೆ ಅವಕಾಶ ಇಲ್ಲ. ಸಮಿತಿಯ ಅನುಮತಿ ಪಡೆಯದೆ ಏಕಾಏಕಿ ನೋಟಿಫಿಕೇಶನ್ ಜಾರಿಯಾಗಿದೆ. ವ್ಯವಸ್ಥಾಪನಾ ಸಮಿತಿ ರಚನೆಯ ಹಿಂದೆ ಷಡ್ಯಂತ್ರದ ಆರೋಪ ಇದೆ ಅಂತ ಹೇಳಲಾಗ್ತಾ ಇದೆ. ಭಕ್ತರು ಮಾಡಿಕೊಂಡಿದ್ದಂತಹ ಟ್ರಸ್ಟ್ಗೆ ಸೆಡ್ ಹೊಡೆದು ವ್ಯವಸ್ಥಾಪನಾ ಸಮಿತಿ ರಚಿಸದಂತೆ ಈಗ ಭಕ್ತರು ಆಗ್ರಹಿಸುತ್ತಿದ್ದಾರೆ. ಈ ದೇವಸ್ಥಾನಕ್ಕೆ ಸಮಿತಿ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಕಾನೂನು ವಿರುದ್ಧ ಹೆಂಗೆ ಮಾಡ್ತಾರೆ ಅವರು? ಇಲ್ಲಿವರೆಗೂ ಈ ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿ ಯಾಕಾಗಿಲ್ಲ ಅಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ಆದಾಯ ಇಲ್ಲ. 1 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಇಲ್ಲ. ಮತ್ತು ಆಶ್ಚರ್ಯಕರ ಸಂಗತಿ ಏನಂದರೆ, ಇಂಥ ಪ್ರೈಮ್ ಲ್ಯಾಂಡು, ಈ ದೇವಸ್ಥಾನದ ಆಸ್ತಿಯ ಒಡೆತನಕ್ಕೆ ಸಂಬಂಧಪಟ್ಟಂಥ ಆಸ್ತಿಯ ದಾಖಲೆಗಳು ಕೂಡ ಅವ್ರ ಹತ್ರ ಇಲ್ಲ, ಅಧಿಕಾರಿಗಳ ಹತ್ರ. ಮತ್ತು ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ, ಇಲ್ಲಿಯ ಭಾಳಷ್ಟು ಸಾರಿ ದೇವಸ್ಥಾನದ ಕರೆಂಟ್ ಬಿಲ್ ಕಟ್ಟದಲ್ಲೇ KEBನವರು ಡಿಸ್ಕನೆಕ್ಟ್ ಮಾಡಿದ್ದಾರೆ. ನಾವು ತುಮಕೂರು ದಸರಾ ಸಮಿತಿ ಮತ್ತು ಸಾರ್ವಜನಿಕರು 10 ಬಾರಿ ದೇವಸ್ಥಾನದ ಬಿಲ್ ಕಟ್ಟಿ ಮತ್ತೆ ಕನೆಕ್ಟ್ ಮಾಡುವಂಥದ್ದು ಮಾಡಿದ್ದಾರೆ. ಅವರಿಗೆ ದೇವಸ್ಥಾನವನ್ನು ಹಕ್ಕು ಸಾಧಿಸಲಿಕ್ಕೆ ಮಾತ್ರ ಜಿಲ್ಲಾಡಳಿತ ಪ್ರಯತ್ನ ಮಾಡ್ತಾ ಇತ್ತು ಅನ್ನೋದು ಬಿಟ್ಟರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.